ಕಳೆದ 1.5 ತಿಂಗಳಿಂದ ಈ ಒಂದು ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಅಂತರ್ಗತ ನಾವು ಬೀದರ್ ಜಿಲ್ಲೆ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಆ ಒಂದು ತಹಸೀಲ್ ಕಚೇರಿಗೆ ಹೋಗಿ ಒಂದು ಮುತ್ತಿಗೆಯನ್ನು ಹಾಕುವಂಥದ್ದು ಮತ್ತು ಸರ್ಕಾರದ ಗಮನಕ್ಕೆ ರಾಜ್ಯಪಾಲರ ಮುಖಾಂತರ ತರುವಂತ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಕಳೆದ ತಿಂಗಳು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಮೊನ್ನೆ 22ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಂತ ಕರೆಯಂತೆ ನಮ್ಮ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸುಮಾರು 30 ಜನ ಮಠಾಧೀಶರು ಸೇರಿದಂತೆ ಸುಮಾರು 50 ಸಂಘ ಸಂಸ್ಥೆಗಳು ಬೆಂಗಳೂರಿನೊಂದಿಗೆ ಒಂದು ದಿವಸದ ಸಾಂಕೇತಿಕ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ಹೋರಾಟಕ್ಕೆ ಅಂತೆ ಯಾವ ಪಹಣಿಗಳಲ್ಲಿ ಯಾವ ರೈತರಿಗೆ ನೋಟಿಸ್ ಕೊಟ್ಟಿದ್ರೋ, ಯಾವ ಪಹಣಿಗಳಲ್ಲಿ ಒಪ್ಪಂದ ಬಂದಿದ್ದೋ ಅದನ್ನು ಹಿಂಪಡಿಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು. ಆ ಜಮೀರ್ ಅಹಮದ್ ಎನ್ನುವಂತ ಒಬ್ಬ ರಜಾಕಾರ್ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಇದ್ದಾರೆ ಆ ರಜಾಕಾರನ ಕಾರಣದಿಂದಾಗಿ ಎಲ್ಲ ಜಿಲ್ಲಾಧಿಕಾರಿಗಳು ಹೋಗಿ ಆ ರೈತರ ಪ್ರಾಣಿಗಳನ್ನು ಅವರ ದುರುದ್ದೇಶ ಏನಿದೆ ಅಂದ್ರೆ ನಮ್ಮ ಕೇಂದ್ರದಲ್ಲಿ ಇವತ್ತಾಗಿ ತಿದ್ದುಪಡಿ ಆಗೋದಿದೆ. ಆ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ರೈತರ ಪ್ರಾಣಿಗಳು ಬಂತು ಅಂದ್ರೆ ಆ ತಿದ್ದುಪಡಿ ಆಗುವಂತರ ಈ ಪ್ರಾಣಿಗಳು ಬಂದಿದ್ದು ಕೇಳಿದಾಗಲ್ಲ ಮುಂದ ಕಾನೂನು ಅಪ್ಲೈ ಎತ್ತುವಂತ ನೋಡುವಂತ ಹುನ್ನಾರ ಜೊತೆಯಲ್ಲಿ ಭ್ರಷ್ಟ ಸಿದ್ದರಾಮಯ್ಯ ಅವರ ಮೂಢ ಹಗರಣ ನಮ್ಮ ರಾಜ್ಯಾಧ್ಯಕ್ಷ ನಾವು ಮೈಸೂರಿಗೆ ಪಾದಯಾತ್ರೆ ಬೆಂಗಳೂರಿನಿಂದ ಅದಕ್ಕಾಗಿ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಟ್ಟರು. ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದಂತ ಹೋರಾಟದಲ್ಲಿ ಆ ನೋಟಿಸ್ ಹಿಂಪಡೆದು ಅದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಒತ್ತಾಯ ಏನಿದೆ ಕೇವಲ ನೋಟಿಸ್ ಹಿಂಪಡೆಯೋದ್ರಿಂದ ಏನೂ ಆಗೋದಿಲ್ಲ. 1974 ಒಂದು ಕಾಯ್ದೆಯನ್ನು ಆ ಘಟನೆಗೆ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂತ ಒತ್ತಾಯದೊಂದಿಗೆ ಇವತ್ತು ರಾಜ್ಯಾಧ್ಯಕ್ಷರು ಬೀದರ್ನಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ, ಇನ್ನೊಂದು ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರ ಸನ್ಮಾನ್ಯ ಶ್ರೀ ನಮ್ಮ ಕಲ್ಯಾಣಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಇದ್ರ ಜೊತೆಯಲ್ಲಿ ಮುಂದೆ ನಡೆಯುವಂತ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ಒಂದು ವಿಷಯವನ್ನು ಇಟ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮೀಡಿಯಾ ಮಿತ್ರರು ಹೇಳ್ತಾ ಇದ್ದೀವಿ ನಾವು ಇವತ್ತು ಬೀದರ್ ಜಿಲ್ಲೆಯಲ್ಲಿ 13,310 ಎಕರೆ ವಸ್ತು ಜಮೀನು ಆಗಿದೆ. ಹಿಂದೆ ಒಬ್ಬ ಮತಾಂತರ ಜಿಲ್ಲಾಧಿಕಾರಿ ಇದ್ದಾಗ ಇಲ್ಲಿಂದೆಲ್ಲ ಅನೇಕ ಜನರು ವಸ್ತಿನಲ್ಲಿ ತೋರಿಸಿದ್ದಾರೆ. ಅವರ ತಾಲೂಕಿನಲ್ಲಿ ಒಂದು ಶಾಲೆ ವಕ್ಫ್ ಹೋಗಿದೆ, ಒಂದು ಆಸ್ಪತ್ರೆ ವಕ್ಫ್ ಹೋಗಿದೆ. ಬೀದರ್ ಕೋಟೆ ಸಾವಿರಾರು ವರ್ಷಗಳ ಪುರಾತನ ಕೋಟೆ ವಕ್ಫ್ ಆಸ್ತಿ ಹೆಸರಾಗಿದೆ. ಅದಕ್ಕೆ ಮಾಧ್ಯಮದವರು ಮಾತಾಡ್ತಾ ಇದ್ದಾರೆ. ನಾವು ಹೇಳ್ತೀವಿ ನಮ್ಮ ಹಿಂದೆ ರಾಜ್ಯಾಧ್ಯಕ್ಷರಿದ್ದಾರ, ಅವ್ರ ಹಿಂದೆ ಇಡೀ ರಾಜ್ಯದ ಯುವಕರಿದ್ದಾರ. ಬೀದರ್ನಲ್ಲಿ 13,310 ಎಕರೆ ಅಲ್ಲ, ಕೇವಲ ಒಂದೇ 1 ಎಕರೆ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ನಾವು ಈಗಾಗಲೇ ಹೇಳಿದ್ವಿ. ಇನ್ನೊಂದು ರೈತರಿಗೆ ಆಶ್ವಾಸನೆ ಕೊಡ್ತೀವಿ, 1 ಇಂಚು ಜಮೀನಿಗೆ ನಾವು ವಕ್ಫ್ ಕೈ ಹಾಕ್ಲಿಕ್ಕೆ ಬಿಡೋದಿಲ್ಲ. ಈಗಾಗಲೇ ನಮ್ಮ ಒಂದು ತಂಡ 5 ಜನರ ತಂಡ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು, ಕಾನೂನು ಪರಿಣಿತರ ತಂಡ, ನಮ್ಮ ವಕೀಲರ ಪ್ರಕೋಷ್ಠ ಮತ್ತು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರೆಲ್ಲ ಸೇರಿ ಒಂದು ತಂಡ ಇದೆ. ಅವರು ಇಡೀ ಜಿಲ್ಲೆ ಪ್ರವಾಸ ಮಾಡಿ ಎಲ್ಲೆಲ್ಲಿ ರೈತರು ಆ ವಕ್ಫ್ ಆಸ್ತಿಯ ಪ್ರಾಣಿಯವರೆಲ್ಲ ರೈತರಿಗೆಲ್ಲ ಭೇಟಿ ಮಾಡಿ ಅವರು ಸಮಸ್ಯೆಗಳನ್ನು ಆಲಿಸಿದರು. ಅದನ್ನು ಎಲ್ಲ ಸಂಗ್ರಹ ಮಾಡಿದವರು ಪ್ರಾಣಿಗಳು ಕೂಡ ಈ ರಾಜ್ಯಾಧ್ಯಕ್ಷರನ್ನು ಸಬ್ಮಿಟ್ ಮಾಡ್ತೀವಿ. ಆ ಪ್ರಾಣಿಗಳನ್ನು ನೋಡಿ ಆ ವಿಷಯಗಳನ್ನು ತಿಳ್ಕೊಳ್ಳಿ ಒಬ್ಬ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ್ದಾರೆ. ಇಲ್ಲೇ ಒಬ್ಬ ಯುವಕ ಇದ್ದಾರೆ ಗೌರವ್ ಪಾಟೀಲ್ ಅಂತ. ಆ ಗೌರವ್ ಪಾಟೀಲ್ ವೇದಿಕೆ ಕರೆದಿದೆ. ತಮ್ಮೆಲ್ಲರ ಪರವಾಗಿ ಅವನು ತನ್ನ 11 ಎಕರೆ 27 ಗುಂಟೆಯಲ್ಲಿ ವಕ್ಫ್ ಬಂದಿದೆ. ಅವನು ತನ್ನ ಮೆಮೊರಂಡಮ್ ಕೊಡ್ತಾ ಇದ್ದಾನೆ. ಗೌರವ್ ಪಾಟೀಲ್ ವೇದಿಕೆ ಮೇಲೆ ಬಿಡಬೇಕು ಅವನು ಕೊಡ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ನಾನು ತಮ್ಮೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತೀನಿ. ಈ ಕಾರ್ಯಕ್ರಮ ನಮ್ಮ ನಾಯಕರೆಲ್ಲರೂ ಮಾತಾಡಿದ ತಕ್ಷಣ ನಾವು ತಾನಾಗಿ ಮುಂದೆ ಇವತ್ತಿನಿಂದ ನಮ್ಮೆಲ್ಲ ನಾಯಕರು ಮುಂದುಗಡೆ ಹೋಗ್ತಾರೆ. ನಮ್ಮ ಹಿಂದೆ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿಂದ ಬೊಮ್ಮಗೊಂಡೆ ಚೌಕ್ ರೈಲ್ವೆ ಅಂಡರ್ಬ್ರಿಡ್ಜ್ ಇಂದಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ಮೆಮೊರಂಡಮ್ ಕೊಡೋದಿದೆ. ಅದಕ್ಕೆ ತಾವೆಲ್ಲರೂ ಶಿಸ್ತನ್ನು ಪಾಲಿಸಿ ಈ ಒಂದು ಕಾರ್ಯಕ್ರಮವನ್ನು